ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಕಾಚನಾಯಕನಹಳ್ಳಿ ಕೆ ವಿನಯ್ ರವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದು, ಇಂದು ಹೆನಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ವಿನಯ್ ರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಕಾಚನಾಯಕನಹಳ್ಳಿ ಗ್ರಾಮದ ಕೆರೆ ಸಮೀಪದಲ್ಲಿ ನೂರಾರು ಗಿಡಗಳನ್ನು ನೆಡುವ ಮೂಲಕ ನಂತರ ಹೆನಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ವಿನಯ್ ರವರು ಹೆನಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಹೆನಗರ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಹೆನಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಕೆ ವಿನಯ್ ರವರಿಗೆ ಹೂಗುಚ್ಛ ನೀಡುವ ಮೂಲಕ ಶುಭ ಕೋರಿದರು. ಇನ್ನು ಈ ವೇಳೆ ಹೆನಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ವಿನಯ್ ರವರು ಮಾತನಾಡಿ, ಪರಿಸರ ಉಳಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಎಂಬುವ ಸತ್ಯವನ್ನು ನಾವು ಅರಿತಿದ್ದು, ಈ ನಿಟ್ಟಿನಲ್ಲಿ ಗಿಡಗಳನ್ನು ನೆಟ್ಟು ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಎಂದರು. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳನ್ನು ಹಾಗೆಯೇ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಜೊತೆಗೂಡಿಸಿಕೊಂಡರು. ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕೆರೆ ಕುಂಟೆಗಳನ್ನು ಅಭಿವೃದ್ಧಿ ಮಾಡಲು ಮುಂದಾಗುತ್ತೇನೆ ಎಂದರು. ವಿಶೇಷವಾಗಿ ಕಾಚನಾಯಕನಹಳ್ಳಿ ಗ್ರಾಮದ ಕೆರೆ ಸಂಪೂರ್ಣವಾಗಿ ಮಲಿನವಾಗಿದ್ದು, ಕೆರೆಯನ್ನು ಅಭಿವೃದ್ಧಿಪಡಿಸಲು ಮೊದಲನೇ ಆದ್ಯತೆ ನೀಡುತ್ತೇನೆ. ಜೊತೆಗೆ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ಇನ್ನು ಸ್ಥಳದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್, ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು, ಕೆವಿ ರಾಮಸ್ವಾಮಿ ರೆಡ್ಡಿ, ಆರ್.ಕೆ. ಕೇಶವರೆಡ್ಡಿ, ಹಿನ್ನಕ್ಕಿ ಮಹೇಶ್, ಚಂದ್ರಕಲಾ ರವಿಕುಮಾರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು.
ಬೆಂಗಳೂರು ನಗರದ ಹಾಗೂ ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ಯನಗರ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಕೆ ವಿನಯ್ರವರು ಅಧ್ಯಕ್ಷರಾಗಿ ಅಧಿಕಾರ ಹಸ್ತಾಂತರವನ್ನು ಮಾಡಿರುತ್ತಾರೆ. ಯನಗರ ಗ್ರಾಮ ಪಂಚಾಯತಿ ಅಂದಿನಿಂದಲೂ ಸಹ ರಾಜ್ಯಕ್ಕೆ ಉತ್ತಮ ಗ್ರಾಮ ಪಂಚಾಯತಿಯಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುತ್ತಾ ಬಂದಿದ್ದು, ಇನ್ನು ಮುಂದಿನ ದಿನಗಳಲ್ಲೂ ಸಹ ನಾಗರಿಕ ಸಮಾಜದ ಕುಂದುಕೊರತೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿವಾರಿಸುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ಇರ್ಬೋದು, ಉತ್ತಮ ಕುಡಿಯುವ ನೀರನ್ನು ಒದಗಿಸುವ ದೃಷ್ಟಿಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿ, ಒಟ್ಟಾರೆಯಾಗಿ ನಾಗರಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಳಿಸ್ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ಯನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸೇರಿ ಗಿಡ ನೆಡುವ ಮುಖಾಂತರ ಒಂದು ಪರಿಸರದ ಬದ್ಧತೆಯನ್ನು ತೋರಿಸಿ ಈ ದಿನ ಗಿಡಗಳನ್ನು ನೆಟ್ಟು ಇಲ್ಲಿ ಬಂದು ಅಧಿಕಾರವನ್ನು ಸ್ವೀಕರಣೆ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾರಣಕರ್ತರಾದಂಥ ಮೊದಲನೇದಾಗಿ ನನ್ನ ಎಲ್ಲ 48 ಜನ ಸದಸ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನನಗೆ ಸಹಕಾರ ನೀಡಿದಂಥ ನಮ್ಮ ಮಾಜಿ ಲೋಕಸಭಾ ಸದಸ್ಯರು, ನಮ್ಮ ನಾಯಕರು ಆದಂಥ ಡಿ.ಕೆ. ಸುರೇಶ್ ಅಣ್ಣವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ, ನಮ್ಮ MLA ಶಿವಣ್ಣ ಅವರಿಗೆ ಮತ್ತು ನಮ್ಮ R.K. ರಮೇಶ್ ಅಣ್ಣವರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಯನಗರ ಗ್ರಾಮ ಪಂಚಾಯಿತಿಯನ್ನು ನಮ್ಮ ಮಾಜಿ ಅಧ್ಯಕ್ಷರುಗಳು ಮಹೇಶ್ ಅವರಾಗಿರ್ಬೋದು, ರಾಮಸ್ವಾಮಿ ಅವರಾಗಿರ್ಬೋದು, ಇವರೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಮುನ್ರಾಜಣ್ಣವರು ಇವರ ಹಾದಿಯಲ್ಲೇ ಬಾಕಿ ಇರ್ತಕ್ಕಂಥ ಕೆಲಸಗಳನ್ನ ಮುಂದುವರಿಸ್ಕೊಂಡು ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ಸಹಕಾರವನ್ನು ಪಡೆದುಕೊಂಡು ನಮ್ಮ ಕುಮಾರಣ್ಣವರಿರ್ಬೋದು, ನಮ್ಮ ಕೇಶವಣ್ಣವರಿರ್ಬೋದು, ಎಲ್ಲ ಸದಸ್ಯರು ಜೊತೆಗೂಡಿದರೆ ಮಾತ್ರ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲು ಆಗುತ್ತೆ ಅಂತ ನಂಬಿದ್ದೀನಿ. ಅದರ ಪ್ರಕಾರ ಎಲ್ಲರ ಅಭಿಪ್ರಾಯಗಳನ್ನು ಗೌರವದಿಂದ ಸ್ವೀಕರಿಸಿ, ಎಲ್ಲರ ಸಲಹೆಗಳನ್ನು ಸ್ವೀಕರಿಸಿ ಈ ಒಂದು ಪಂಚಾಯಿತಿಯನ್ನು, ಈ ಒಂದು ಯನಗರ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ನಾನು ಮಾತನ್ನು ಕೊಡ್ತಾಯಿದ್ದೀನಿ. ಮೊದಲನೇದಾಗಿ ಜನಗಳಿಗೆ ಒಳ್ಳೆಯ ಬೆಳಕು, ಒಳ್ಳೆಯ ಗಾಳಿ, ಒಳ್ಳೆಯ ನೀರನ್ನು ತಲುಪಿಸ್ಬೇಕು ಅಂತ ಒಂದು ಧ್ಯೇಯನ ಇಟ್ಕೊಂಡಿದ್ದೀನಿ. ಆರೋಗ್ಯಕರವಾದ ವಾತಾವರಣ ಬೇಕು ಅಂದರೆ ಒಳ್ಳೆಯ ಗಾಳಿ, ಬೆಳಕು ಮತ್ತು ನೀರು ಸಾರ್ವಜನಿಕರಿಗೆ ತಲುಪಿಸ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಂಡು, ನನಗೆ ಒಂದು ಕನಸಿದೆ. ಕಾಚನಾಯಕನಹಳ್ಳಿಯ ಕೆರೆ, ಏನು ಕೊಂಡಾರೆಡ್ಡಿ ಕೆರೆ ಇದೆ, ಆ ಕೆರೆ ತುಂಬ ಕಲುಷಿತವಾಗಿದೆ. ಆ ಒಂದು ಕಲುಷಿತ ನೀರನ್ನು ಆಚೆ ಬಿಟ್ಟು ಆ ಒಂದು ಕೆರೆಯನ್ನು ಪುನರ್ಜೀವ ಕೊಡಬೇಕು ಅಂತ ಒಂದು ಆಸೆ ಇದೆ. ಎಲ್ಲ ಸದಸ್ಯರು, ಪಂಚಾಯಿತಿಯ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಅವರ ಸಹಕಾರವನ್ನು ಪಡೆದುಕೊಂಡು ಒಂದು ಕಾರ್ಯವನ್ನು ಕೈಗೆತ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲರೂ ತಮ್ಮ ಮುಖೇನ ಅವ್ರಿಗೆಲ್ಲರಿಗೂ ಅವರ ಸಹಕಾರವನ್ನು ನೀಡಲಿ ಅಂತ ಮನವಿ ಮಾಡ್ತೇನೆ. ನಮ್ಮ ಹಿಂದೆ ಇದ್ದಂಥ ಅಧ್ಯಕ್ಷರುಗಳಾಗಿರ್ಬೋದು, ನಮ್ಮೆಲ್ಲ ಸದಸ್ಯರು ಪೊಲ್ಯೂಷನ್ ಬೋರ್ಡ್ ಅವ್ರನ್ನ ಕರೆಸಿ ಆ ಕೆರೆಗಳಲ್ಲಿ ಆ ಕಲುಷಿತ ನೀರನ್ನು ಟೆಸ್ಟ್ ಮಾಡೋದಕ್ಕೆ ಸಹ ಪ್ರಯತ್ನ ಮಾಡಿದ್ದೀರಿ. ಏನೇ ಟೆಸ್ಟ್ ಮಾಡಿದ್ರು ಕಲುಷಿತ ಇಲ್ಲ ಅಂತ ಪ್ರೂವ್ ಕೊಡ್ತಾರೆ. ಅದಕ್ಕೆ ಉತ್ತರ ಪೊಲ್ಯೂಷನ್ ಬೋರ್ಡ್ ಅವರೇ ಕೊಡಬೇಕು ಅಂತ ನನ್ನ ಒಂದು
ಅನಿಸಿಕೆ. ಈ ಹಿಂದೆ ತಾವೇ ರಾಜಕಾಲುವೆಗಳು, ಕೆರೆ ಕುಂಟೆಗಳು ಅಗಲೀಕರಣ ಮಾಡೋದಿರ್ಬೋದು, ಡೆವಲಪ್ಮೆಂಟ್ ಮಾಡೋದು, ತಾವು ಇವಾಗ ಅಧ್ಯಕ್ಷರಾಗಿಲ್ಲ, ಏನು ಮುಂದೆ ಅಭಿವೃದ್ಧಿ ಮಾಡ್ತೀರಾ ಕೆರೆ ಕುಂಟೆಗಳನ್ನ? ಖಂಡಿತ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದನ್ನೇ ಈಗ ಜಸ್ಟ್ ಹೇಳಿದೆ. ಮೊದಲನೇದಾಗಿ ನಮ್ಮ ಕಾಸನಾಯಕನಹಳ್ಳಿ ಕೆರೆನ ಕೈಗೆತ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಕೆರೆ ಮೊದಲನೇದಾಗಿ ಕಲುಷಿತ ನೀರನ್ನು ಹೊರಗಡೆ ಬಿಡಬೇಕು. ಇಲ್ಲ ಅಂದರೆ ಅದೊಂಥರ ಗಂಡಾಂತರ ಅಂತಲೇ ಭಾವಿಸ್ಬೋದು ಗ್ರಾಮಸ್ಥರಿಗೆ. ಬಹುಶಃ ನೀವು ಒಂದು ಬಾರಿ ಹೋಗ್ಬಿಟ್ಟು ಅಲ್ಲಿ ವೀಕ್ಷಣೆ ಮಾಡಿ, ತಾವೂ ಸಹ ಇದನ್ನು ಸುದ್ದಿಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ನಮಗೂ ಸಹ ಅನುಕೂಲ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಗಿಡ ನೆಡುವ ಕಾರ್ಯಕ್ರಮ ನಮ್ಮ ಎಲ್ಲ ಪಂಚಾಯಿತಿ ಸದಸ್ಯರು ಒಮ್ಮತದಿಂದ ತೀರ್ಮಾನ ಮಾಡಿ, ನಮ್ಮೆಲ್ಲ ಪಂಚಾಯಿತಿ ಸದಸ್ಯರು ಪರಿಸರದ ಬಗ್ಗೆ ಒಂದು ಬದ್ಧತೆ ಇದೆ ಅನ್ನೋದನ್ನ ತೋರಿಸ್ಕೊಡ್ಲಿದ್ದಕ್ಕೆ ಇವತ್ತು ಗಿಡ ನೆಟ್ಟು ಅಧಿಕಾರವನ್ನು ಸ್ವೀಕರಣೆ ಮಾಡ್ತಾಯಿದ್ದೀನಿ. ಬಹುಶಃ ಜನಗಳು ಸಹ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಒಂದು ಆರೋಗ್ಯಕರವಾದ ವಾತಾವರಣ ನೀಡಬೇಕು ಅಂದರೆ ಎಲ್ಲರೂ ಸಹ ಕೈ ಜೋಡಿಸಿ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ನೂತನ ಅಧ್ಯಕ್ಷರಾದಂಥ ಕೆ ವಿನಯನವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಯನ್ನಾಗರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಕೇಶವರೆಡ್ಡಿಯವರೇ, ಹಾಗೂ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಕುಮಾರಣ್ಣನವರೇ, ಮಾಜಿ ಅಧ್ಯಕ್ಷರಾದಂಥ ಮುನಿರತ್ನ ಮುನರಾಜರವರೇ, ಹಾಗೂ ನಮ್ಮ ಆತ್ಮೀಯರಾದಂಥ ಸಾಯಿ ಸಮಿತಿ ಅಧ್ಯಕ್ಷರಾದಂಥ ಕಿರಣ್ ಅವರೇ, ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ಹಾಗೂ ಮಾಜಿ ಅಧ್ಯಕ್ಷರೇ, ಹಾಲಿ ಸದಸ್ಯರುಗಳೇ, ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಮುಂಚೆ ಗಿಡ ನೆಡುವ ಕಾರ್ಯಕ್ರಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರು ಸೇರಿ ಗಿಡವನ್ನು ನೆಟ್ಟು, ಏಕೆಂದರೆ ಪರಿಸರ ಬಗ್ಗೆ ಕಾಳಜಿ ಒಟ್ಟು ಪಂಚಾಯತ್ ಎಲ್ಲ ಸದಸ್ಯರುಗಳು ಈ ಗಾಳಿ ಬೆಳಕು ನೀರು ಮುಖ್ಯ ಅಂತ ತಿಳಿದು ನಾವು ಮೊದಲನೇದಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಮತ್ತು ನಾಳೆ 516ನೇ ಕೆಂಪೇಗೌಡ ಜಯಂತ್ಯೋತ್ಸವ ಆಚರಣೆ ಮಾಡಲಾಗ್ತದೆ. ಅದಕ್ಕೆ ಶುಭಾಶಯಗಳನ್ನು ಕೋರುತ್ತೇನೆ. ನಾವು ಮಾಡಿದಂಥ ಕೆಲಸಗಳು ಚರಂಡಿ ಆಗಿರಬೇಕು, ವಿದ್ಯುತ್ ದೀಪ ಮತ್ತು ನೀರಿನ ವ್ಯವಸ್ಥೆ ಎಲ್ಲನೂ ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಚರಂಡಿ ಕಾಮಗಾರಿಗಳು, ಕಾಂಕ್ರೀಟ್ ಕಾಮಗಾರಿಗಳು ಎಲ್ಲ ನಡೀತಿದ್ದು. ಇದೇ ಸಹ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು ವಿನಯ್ನವರು ಇದೇ ರೀತಿ ಮುಂದೆ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ತಮ್ಮಲ್ಲಿ ಸವಿನಯನ ಪ್ರಾರ್ಥನೆ. ಏನು ಇವತ್ತು ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ 23ನೇ ತಾರೀಕು ಕೆ ವಿನಯ್ ಅವರು ಆಯ್ಕೆಯಾಗಿದ್ದರು. ಇವತ್ತು ಅಧಿಕಾರ ಸ್ವೀಕಾರ ಪದಗ್ರಹಣ ಕಾರ್ಯಕ್ರಮವನ್ನು ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದು, ಇವತ್ತು ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು, ಎಲ್ಲ ಸದಸ್ಯರುಗಳ ಮತ್ತು ಹಿರಿಯರು ಮತ್ತು ಎಲ್ಲ ಸಹೋದರರ ಆಶೀರ್ವಾದಗಳೊಂದಿಗೆ ಮತ್ತು ಎಲ್ಲ ಸ್ನೇಹಿತರ ಮತ್ತು ಹಿತೈಷಿಗಳ ಜೊತೆ ಸೇರಿ ಇವತ್ತು ವಿನಯ್ ಅವರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿರ್ತಾರೆ. ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ವಿನಯ್ ಅವರು ಅವರ ಅಧಿಕಾರ ಸ್ವೀಕಾರವನ್ನು ವಿಶೇಷವಾಗಿ ಗಿಡ ನೆಡುವುದರ ಮುಖಾಂತರ ಆಚರಿಸ್ಕೊಂಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಒಳ್ಳೆಯ ಉತ್ತಮ ಪ್ರಯತ್ನವನ್ನು ಮೊದಲನೇ ದಿನವೇ ಮಾಡಿದ್ದಾರೆ. ನನ್ನೊಟ್ಟಿಗೆ ನನ್ನ ಅಧಿಕಾರ ದಿನದಲ್ಲಿ ಪರಿಸರನೂ ಸಂರಕ್ಷಣೆ ಆಗಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಎಲ್ಲ ವಿಧದಲ್ಲೂ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಎಲ್ಲ ಸಹ ಅವ್ರ ಜೊತೆಗಿರ್ತೀವಿ. ಮುಂದಿನ ದಿನಗಳಲ್ಲಿ ಯನ್ನಾಗರ ಗ್ರಾಮ ಪಂಚಾಯಿತಿನ ಈಗೇನು ನಮ್ಮ ಮಾಜಿ ಅಧ್ಯಕ್ಷಗಳಾದ ಕೇಶವಣ್ಣವರು, ಪ್ರಸನ್ನ ಕುಮಾರ್ ಅವರು, ಮುನರತ್ನಕ್ಕನವರು, ರಾಮಸ್ವಾಮಿ ಅವರು, ಮಹೇಶ್ ಅವರು ಏನು ನಡೆಸ್ಕೊಂಬಂದಿದ್ರೋ ಅದೇ ಆದಿಯಾಗಿ ಅವರೊಟ್ಟಿಗೆ ನಾವೆಲ್ಲರೂ ಇರ್ತೀರಿ. ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದುವರಿಲಿ. ಅವರ ಜೊತೆ ಇದ್ದು ನಾವು ಅವ್ರಿಗೆ ಸಹಕರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಕೆ ವಿನಯ್ ಅವರು ಪದಗ್ರಹಣವನ್ನು ಹಮ್ಮಿಕೊಂಡಿದ್ದರು. ಈ ಪೂಜಾ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಇದು ಪರಿಸರ ಸಂರಕ್ಷಣೆಗಾಗಿ ಗಿಡಗಳನ್ನು ಸಹ ನೆಡುತ್ತಾ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದ ಕೆ ಕೇಶವಣ್ಣವರು, ಕುಮಾರಣ್ಣವರು, ಅದೇ ರೀತಿ ಕೆ ವಿ ರಾಮಸ್ವಾಮಣ್ಣವರು, ಮಹೇಶ್ ಅವರು, ಚಂದ್ರಕಲಾ ಅವರು, ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಹಾಲಿ ಸದಸ್ಯರು, ಮಾಜಿ ಸದಸ್ಯರು ಎಲ್ಲರೂ ಆಗಮಿಸಿ ಪೂಜಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪಂಚಾಯಿತಿ ಮುಂಚೆಯಿಂದನೂ ತುಂಬ ಚೆನ್ನಾಗಿ ಪಂಚಾಯಿತಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬರ್ತಿದ್ದೀವಿ. ಮುಂದೇನೂ ಸಹ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ನಡೀಲಿ, ಎಲ್ರಿಗೂ ಇನ್ನೂ ಹೆಚ್ಚು ಮಾದರಿಯಾಗಲಿ ಪಂಚಾಯಿತಿ. ಇದಕ್ಕೆ ನಮ್ಮ ಅಧಿಕಾರಿಗಳು, ಅದೇ ರೀತಿ ಸಿಬ್ಬಂದಿ ವರ್ಗ, ಸುತ್ತಮುತ್ತಲಿನ ಗ್ರಾಮಸ್ಥರು, ಮಾಧ್ಯಮ ಮಿತ್ರರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಸಹಕಾರ ನೀಡ್ತಾ ಇದ್ದೀರಿ ನಮ್ಮ ಗ್ರಾಮ ಪಂಚಾಯಿತಿಗೆ. ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ. ಇದು ಪಂಚಾಯಿತಿ ಅಧ್ಯಕ್ಷರಾದಂಥ ಕೆ ವಿನಯ್ ಅವರಿಗೆ
ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಅವ್ರ ಜೊತೆ ನಿಂತು ನಾವು ಸಹಕರಿಸ್ತೀವಿ. ಅವರ ಅಭಿವೃದ್ಧಿಗೆ ನಾವು ಸಹಾಯ ಇದು ಮಾಡ್ತೀವಿ.